ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ರಾತ್ರಿ ಉಳಿದಂಥ ಅನ್ನ ಆಗಿರ್ಬೋದು ಅಥವಾ ಮಾಡಿರೋ ಅನ್ನ ಅಂತ ಉಳಿದಾಗ ಅದನ್ನು ಚಿತ್ರಾನ್ನ ಮಾಡಿ ಒಗ್ಗರಣೆ ಅನ್ನ ಮಾಡಿ ತಿಂದು ಬೇಸರಾಗಿದ್ದರೆ ಇವತ್ತು ನಾನೊಂದು ಹೊಸ ಥರದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ತಂದಿದ್ದೀನಿ. ಯಾರನ್ನು ಕೂಡ ವಿಡಿಯೋನ ಎಲ್ಲಿನೂ ಸ್ಕಿಪ್ ಮಾಡಿದಿರಾ, ಸಂಪೂರ್ಣವಾಗಿ ವಿಡಿಯೋನ ನೋಡಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ನೋಡೋಣ ಬನ್ನಿ ಫ್ರೆಂಡ್. ನಾನು ರಾತ್ರಿ ಉಳಿದಂಥ ಅನ್ನವನ್ನು ಚೆನ್ನಾಗೇ ಇತ್ತು, ಹಾಗಾಗಿ ಅದು ಒಗ್ಗರಣೆ ಹಾಕಿ ಬೇಜಾರಾಗ್ಬಿಟ್ಟು ಈಗ ಅದರಿಂದ ಬೇರೆ ಥರದ ಒಂದು ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ನೋಡಿ. ಮೊದಲು ಅನ್ನವನ್ನು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡು ಬಿಡಬೇಕು. ಆಮೇಲೆ ಅದಕ್ಕೆ 2 ಬಟ್ಲಷ್ಟು ನಾನು ಇಲ್ಲಿ ಚಿರೋಟಿ ರವೆಯನ್ನು ಸೇರಿಸ್ತಾ ಇದ್ದೀನಿ. ಚಿರೋಟಿ ರವೆ ಇದ್ದರೂ ಸೇರಿಸ್ಕೋಬಹುದು, ಇಲ್ಲ ಅಂತಂತಂದರೆ ನೀವು ಮಾಮೂಲಿ ರವೆ, ಬಾಂಬೆ ರವೆ ಇದ್ದರೂ ಕೂಡ ಸೇರಿಸ್ಕೋಬಹುದು. ಚಿರೋಟಿ ರವೆ ಇದ್ದರೆ ತುಂಬಾ ಒಳ್ಳೆಯದು. ಈಗ ರವೆಯನ್ನು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಒಂದು 10 ನಿಮಿಷ ಇದನ್ನು ಹಾಗೆ ನೆನೆಯೋದಕ್ಕೆ ಬಿಟ್ಟುಬಿಡಬೇಕು. ಬೇಕು ಅಂತಂತಂದರೆ ಇದಕ್ಕೆ ನೀವು ಸ್ವಲ್ಪ ಮೊಸರನ್ನು ಸೇರಿಸ್ಕೋಬಹುದು. ಇಲ್ಲಿ ನಾನು ಮೊಸರೇನು ಸೇರಿಸ್ತಾ ಇಲ್ಲ, ಬರೀ ರವೆ ಹಾಗೂ ಉಳಿದ ಅನ್ನದಿಂದ ರುಬ್ಬಿದಂಥ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ನೋಡಿ. ಈಗ 10 ನಿಮಿಷ ಆಗಿದ ನಂತರ ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಈರುಳ್ಳಿಯನ್ನು ಮಿಕ್ಕಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಹೇಳ್ತೀನಿ ಇವಾಗ ನಾನು. ಹಾಗೆಯೇ ಸಣ್ಣ ಚೂರಾಗಿ ಹೆಚ್ಚಿ ಇಟ್ಕೊಂಡಿರೋಂಥ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ, ಹಸಿ ಕೊಬ್ಬರಿ ಆಗಿರಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಚೆನ್ನಾಗಿ ಸಣ್ಣಗೆ ಕತ್ತರಿಸ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಒಂದು 6 ಮೆಣಸಿನಕಾಯಿಯನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಅದು ಕೂಡ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸೋಡಾ ಹಾಕುವಂಥ ಅವಶ್ಯಕತೆ ಏನೂ ಇರಲ್ಲ. ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲನೂ ಕೂಡ ನೀಟಾಗಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಎಲ್ಲ ಮಿಕ್ಸ್ ಆಗಿದ ನಂತರ ಈಗ ನಾವು ಪಡ್ಡಿನ ಕಲ್ಲಿಗೆ ಸ್ವಲ್ಪ ಎಣ್ಣೆಯನ್ನು ಸವರಿಬಿಟ್ಟು ಆಮೇಲೆ ಅದರಲ್ಲಿ ನಾವು ಈರುಳ್ಳಿಯನ್ನು ಹಾಕ್ಕೊಳ್ಳೋಣ. ಏನಕ್ಕೆ ಈರುಳ್ಳಿಯನ್ನು ಹಾಕೋಣ ಅಂತ ಇದ್ದೀನಿ ಅಂತಂದರೆ, ಮೊದಲನೇ ಸಲಕ್ಕೆ ನಾವು ಪಡ್ಡನ್ನು ಹಾಕಿದಾಗ ಎದ್ದೇಳೋದಿಲ್ಲ, ಅದು ಅಂಟ್ಕೊಳ್ಳುತ್ತೆ. ಆ ಕಾರಣಕ್ಕೋಸ್ಕರ ಸ್ವಲ್ಪ ಈರುಳ್ಳಿಯನ್ನು ಅದರಲ್ಲಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಥರ ಎಣ್ಣೆಯಲ್ಲಿ ಈ ಥರ ಈರುಳ್ಳಿ ಚೆನ್ನಾಗಿ ಅದರಲ್ಲಿ ಫ್ರೈ ಮಾಡೋದ್ರಿಂದ ಏನಾಗುತ್ತೆ, ಪಡ್ಡು ಚೆನ್ನಾಗಿ ಕುದುರ್ಕೊಳ್ಳುತ್ತೆ. ಆಮೇಲೆ ನಾವು ಪಡ್ಡನ್ನು ಹಾಕಿದಾಗ ಅದು ನೀಟಾಗಿ ಎಲ್ಲ ಪಡ್ಡುಗಳು ಕೂಡ ಎದ್ದೇಳುತ್ತೆ. ಅಕಸ್ಮಾತಾಗಿ ನಿಮಗೆ ಎದ್ದೇಳಿಲ್ಲ ಪಡ್ಡು ಅಂತಂತಂದರೆ ಮೊದಲನೇ ಸಲ ಹಾಕಿರೋದನ್ನು ತೆಗೆದಾಕ್ಬಿಟ್ಟು ಮತ್ತೆ 2ನೇ ಸಲಕ್ಕೆ ನೀವು ಹಾಕ್ಕೋಬೇಕಾಗುತ್ತೆ ನೋಡಿ. ಇವಾಗ ರೆಡಿ ಆಯಿತು. ಒಂದು ನಿಧಾನ ಉರಿಯಲ್ಲಿ 10 ನಿಮಿಷ ಬೆಂದರೆ ಸಾಕಾಗುತ್ತೆ. ಎಲ್ಲ ಕಡೆಗೂ ಕೂಡ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಆಮೇಲೆ ಒಂದು ಕಡ್ಡಿ ಸಹಾಯದಿಂದನೋ ಅಥವಾ ಒಂದು ಸ್ಪೂನಿನ ಸಹಾಯದಿಂದನೋ ಕೊನೆಯಲ್ಲಿ ಎಲ್ಲನೂ ಕೂಡ ಮೊದಲಿಗೆ ಬಿಡಿಸ್ಕೋಬೇಕು. ಬಿಡಿಸ್ಕೊಂಡು ಆಮೇಲೆ ಈ ಥರ ತಿರುವಾಕಿದ್ರೆ ಆಯಿತು. ಪಡ್ಡು ನೀಟಾಗಿ ತಿರುವಾಕೊಳ್ಳುತ್ತೆ ನೋಡಿ. ಎಲ್ಲಿನೂ ಕೂಡ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಂಡಿಲ್ಲ, ನೀಟಾಗಿ ಆಗಿದೆ. ಮತ್ತು ಈ ಕಡೆಗೂ ಕೂಡ ಒಂದು 5 ನಿಮಿಷ ಬೆಂದಾಗಿದ ನಂತರ ಈಗ ಎಲ್ಲ ಪಡ್ಡು ರೆಡಿಯಾಗಿರುತ್ತೆ. ಇವಾಗ ಎಲ್ಲನೂ ಕೂಡ ತೆಕ್ಕೊಳ್ತಾ ಇದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಅಕಸ್ಮಾತಾಗಿ ನಿಮಗೆ ಪಡ್ಡು ಬರಲಿಲ್ಲ ಅಂತಂತಂದರೆ ಅದಕ್ಕೆ ನೀವು ಒಂದು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೀವು ಆ ಥರ ಬೇಕಾದರೂ ಮಾಡ್ಕೋಬಹುದು. ಇಲ್ಲಿ ನಾನು ಬರೀ ಅಕ್ಕಿ ಅಂದರೆ ಅನ್ನ ಮತ್ತು ರವೆಯಿಂದ ಮಾತ್ರ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ನನಗೆ ಚೆನ್ನಾಗೇ ಬಂದಿದೆ. ಏನು ಅಂತಂದರೆ ಈ ಹಿಟ್ಟು ತುಂಬ ತೆಳು ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿನೇ ಇರಬೇಕು. ಆ ಥರ ಗಟ್ಟಿ ಇದ್ದಾಗ ಮಾತ್ರ ಅದು ನೀಟಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇನ್ನೊಂದು ಸಲ ಹಾಕಿದ್ದೀನಿ ನೋಡಿ. ಇದೂ ಅಷ್ಟೇ ನೀಟಾಗಿ ಬಂದುಬಿಡುತ್ತೆ.
ಯಾವತ್ತೂ ಅಷ್ಟೇ ಮೊದಲನೇ ಸಲ ಮಾಡಿದಾಗ ಕೆಲವ್ರಿಗೆಲ್ಲ ಪಡ್ಡು ಬೇಗ ಎದ್ದೇಳೋದಿಲ್ಲ. ಎರಡನೇ ಸಲ ಮಾಡಿದಾಗ ಖಂಡಿತವಾಗ್ಲೂ ನೀಟಾಗಿ ಎದ್ದೇಳುತ್ತೆ ಫ್ರೆಂಡ್ಸ್. ನೀವು ಇದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ಮೊಸರಾಗಿರ್ಬೋದು, ಸೋಡಾ ಆಗಿರ್ಬೋದು, ಅಥವಾ ಇದು ಜೋಳದ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟಾಗಿರ್ಬೋದು, ಏನು ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ಮಾಡ್ಕೊಂಡ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಈಗ ನಾನು ಇದರ ಜೊತೆಯಲ್ಲಿ ಕಾಂಬಿನೇಷನ್ಗೆ ಒಂದು ಒಳ್ಳೆ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಕಡಲೆಬೇಳೆ ಚಟ್ನಿ. ಇದು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಪಡ್ಡಿನ ಜೊತೆಯಲ್ಲಿ. ಮೊದಲಿಗೆ ಕಡಲೆ ಬೀಜನ ಸ್ವಲ್ಪ ಹುರ್ಕೊಂಡು ಆಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಅದರಲ್ಲಿ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಅದನ್ನು ಕೂಡ ಹುರ್ಕೊಂಡೆ. ಹಾಗೆ ಈಗ ಒಣಮೆಣಸಿನಕಾಯಿನೂ ಕೂಡ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಹುರ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಹಾಗೆಯೇ ಅದ್ರ ಜೊತೆಯಲ್ಲಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ಬಿಟ್ಟು ಬಿಸಿ ಮಾಡ್ತಾಯಿದ್ದೀನಿ ನೋಡಿ. ಈಗ ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಇಲ್ಲಿ ಕೊಬ್ಬರಿ ಚೂರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುರಿದಿಟ್ಕೊಂಡಿರೋಂಥ ಕಡಲೆಬೇಳೆ ಹಾಗೂ ಕಡಲೆ ಬೀಜ, 1 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹುರಿದಿಟ್ಕೊಂಡಿರೋಂಥ ಒಣಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ರುಬ್ಕೊಂಡ್ರೆ ಆಯಿತು. ಈ ಥರ ಕಲರ್ ಬರುತ್ತೆ ನೋಡಿ. ಹಸಿಮೆಣಸಿನ್ಕಾಯಿ ತಿಂದೇ ಇರೋ ಅಂಥವ್ರಿಗೆ ಈ ಥರ ಒಣಮೆಣಸಿನ್ಕಾಯಿನ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಅದಕ್ಕೆ ಒಗ್ಗರಣೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದಕ್ಕೆ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕ್ಬಿಟ್ಟು 2 ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಒಗ್ಗರಣೆಯನ್ನು ಚಟ್ನಿಗೆ ಸೇರಿಸೋಣ ನೋಡಿ. ಇವಾಗ ಒಣಮೆಣಸಿನ್ಕಾಯಿ ಕಡಲೆಬೇಳೆ ಚಟ್ನಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಥರನೂ ಕೂಡ ಕಡಲೆಬೇಳೆ ಚಟ್ನಿ ಒಂದು ಸಲ ನೀವು ಕೂಡ ಮಾಡಿ ನೋಡಿ. ನೋಡಿ, ಉಳಿದ ಅನ್ನದಲ್ಲಿ ಗರಿ ಗರಿಯಾದ ಟೇಸ್ಟಿಯಾದಂಥ ರುಚಿಕರವಾದಂಥ ಪಡ್ಡು ಹಾಗೂ ಕಡಲೆಬೇಳೆ ಚಟ್ನಿ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿಬಿಟ್ಟು. ಪಡ್ಡುಗಳು ಕೂಡ ತುಂಬ ನೀಟಾಗಿ ಬಂದಿದೆ, ಎಲ್ಲಿನೂ ಕೂಡ ಏನೂ ಒಡೆದಿಲ್ಲ ನೋಡಿ. ಎಷ್ಟು ಸ್ಮೂತಾಗಿ ಗರಿ ಗರಿಯಾಗಿ, ಮೇಲ್ಗಡೆ ಗರಿ ಗರಿಯಾಗಿರುತ್ತೆ, ಒಳಗಡೆ ಸ್ಮೂತಾಗಿರುತ್ತೆ ನೋಡಿ. ಉಳಿದ ಅನ್ನದಿಂದ ಬರೀ ಒಗ್ಗರಣೆ ಹಾಕಿ ಮಾಡೋದ್ರಿಗಿಂತ ಈ ಥರದ ಒಂದು ಪಡ್ಡನ್ನು ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.